ಜನತೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೇತನಾಸ್ ವ್ಲಾಗ್. ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು ಆಸ್ಕಿಂಗ್, ಇಷ್ಟು ಲಕ್ಸುರಿ ಹೋಟೆಲಲ್ಲಿ ಬಡ್ಜೆಟ್ ಅಂತ ಬೇರೆ ಹೇಳ್ತೀರಾ, ಹೇಗೆ ಸ್ಟೇ ಆಗಿದ್ರಿ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಂದು ಒಂದು ಚಿಕ್ಕ ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ನಾನು ಇದನ್ನ ಬಡ್ಜೆಟ್ ಫ್ರೆಂಡ್ಲಿ ಅಂತ ಯಾಕೆ ಹೇಳಿದೆ, ಹಾಗೆ ನಾನು ಯಾವುದೆಲ್ಲ ಟ್ರಿಕ್ಸ್ ಯೂಸ್ ಮಾಡಿದೆ ಹೋಟೆಲ್ನ ಬುಕ್ ಮಾಡೋದಕ್ಕೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಕಮ್ ಜಾಯಿನ್ ವಿತ್ ಮೀ. ಈ ಹೋಟೆಲ್ ನೇಮ್ ಬಂದ್ಬಿಟ್ಟು ಆರ್ಟೆ ಮೌಂಟ್ ಕಿಯಾರಾ. ಇದು ಕ್ವಾಲಾಲಂಪುರ್ ಹಾರ್ಟ್ ಆಫ್ ದ ಸಿಟಿ, ಅಂದರೆ ಮಿಡಲ್ ಆಫ್ ದ ಸಿಟಿಯಲ್ಲಿ ಇತ್ತು. ಸೊ ನಾನು ಫಸ್ಟ್ ಆಫ್ ಆಲ್ ಈ ಹೋಟೆಲ್ನ ಯಾಕೆ ಚೂಸ್ ಮಾಡಿದೆ ಅಂತ ಅಂದರೆ, ಲಕ್ಸುರಿ ಇಸ್ ಸೆಕೆಂಡ್ರಿ, ಬಟ್ ದ ಲೊಕೇಶನ್ ವಿಚ್ ದ ಹೋಟೆಲ್ ವಾಸ್ ಲೊಕೇಟೆಡ್ ವಾಸ್ ಅಮೇಝಿಂಗ್. ಎಲ್ಲ ಅಟ್ರಾಕ್ಷನ್ಸ್ಗೂ ಇಟ್ ವಾಸ್ ಲೈಕ್ 20 minutes 30 minutes ವಿತಿನ್ ಹಾಫ್ ಅನ್ ಅವರ್ ನೀವು ಈ ಹೋಟೆಲಿಂದ ಎಲ್ಲ ಲೊಕೇಶನ್ನು ಆಕ್ಸೆಸ್ ಮಾಡ್ಬೋದಿತ್ತು. ದ ಫಸ್ಟ್ ಥಿಂಗ್ ವಿಚ್ ಐ ಸಾ ವೆಲ್ ಬುಕಿಂಗ್ ದಿಸ್ ಹೋಟೆಲ್ ವಾಸ್ ದ ಲೊಕೇಶನ್. ಆ್ಯಂಡ್ ಕಮಿಂಗ್ ಟು ದ ಅಮೆನಿಟೀಸ್ which we had in this hotel, ಈ ಹೋಟೆಲ್ ಅಂತೂ ಲಕ್ಸುರಿ ಅಂದರೆ ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಆಗಿತ್ತು. ನಾನು ಸೋ ಫಾರ್ ಹ್ಯಾವ್ ಟ್ರಾವೆಲ್ಡ್ ಫಾರ್ 3 to 4 countries. ಅದರಲ್ಲಿ ಟ್ರಸ್ಟ್ ಮೀ, ಈ ಆರ್ಟೆ ಮೌಂಟ್ ಕಿಯಾರಾ ಬಿಕೇಮ್ ಮೈ ಪರ್ಸ್ನಲ್ ಫೇವ್ರೆಟ್. ನಾನು ಆರ್ಟೆ ಮೌಂಟ್ ಕಿಯಾರಾಗೆ ಎಂಟರ್ ಆಗಿದ ತಕ್ಷಣ ಟ್ರಸ್ಟ್ ಮೀ, ನಾನು ಯಾವುದೋ ಒಂದು ಗ್ರ್ಯಾಂಡ್ ಪ್ಯಾಲೇಸಲ್ಲಿದ್ದೀನಿ, ಐ ಆಮ್ ಅ ಕ್ವೀನ್ ಅನ್ನೋ ಫೀಲ್ ಬಂತು. ಯಾಕಂತ ಅಂದರೆ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಹೋಟೆಲ್ ವಾಸ್ ಬಿಲ್ಟ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ವಾಸ್ ಸೋ ಲಕ್ಸುರಿಯಸ್. ಬ್ಯಾಕ್ ಇನ್ 2019 or 2020 ನಾನು ಆಗ್ರಾದಲ್ಲಿ ರ್ಯಾಡಿಸನ್ ಬ್ಲೂ ಅಲ್ಲಿ ಸ್ಟೇ ಆಗಿದೆ. ರ್ಯಾಡಿಸನ್ ಬ್ಲೂ ಇದ್ರ ಮುಂದೆ ಐ ಫೆಲ್ಟ್ ಇಟ್ ವಾಸ್ ಲೈಕ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತು. ಮೇ ಬಿ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಟ್ರಸ್ಟ್ ಮೀ, ಆರ್ಟೆ ಮೌಂಟ್ ಕಿಯಾರಾ ಇನ್ಫ್ರಾಸ್ಟ್ರಕ್ಚರ್ ವಾಸ್ ಅಮೇಝಿಂಗ್. ಇನ್ಫ್ರಾಸ್ಟ್ರಕ್ಚರ್ ಒಂದು ಕಡೆ ಆದರೆ, ಆರ್ಟೆ ಮೌಂಟ್ ಕಿಯಾರಾದ ಒಳಗಡೆ ಏನೇನು ಆ್ಯಕ್ಟಿವಿಟೀಸ್ ಇತ್ತು, ಏನೆಲ್ಲ ಆಕ್ಸೆಸಬಲ್ ಇತ್ತು ಅಂತ ಹೇಳ್ತಾ ಹೋದರೆ ಲೈಕ್ ಏನಿರಲಿಲ್ಲ ಅನ್ನೋದೇ ನನಗೆ ತಲೆಗೆ ಬರ್ತಿಲ್ಲ. ಯಾಕಂತಂದರೆ ಯು ಹ್ಯಾಡ್ ಅ ಬಾರ್ ಕೌಂಟರ್ ಆ್ಯಂಡ್ ಎಲ್ಲ ರೂಮ್ಸ್ಗೂ ಯು ಹ್ಯಾಡ್ ಅ ಕಿಚನ್ ಆ್ಯಕ್ಸೆಸ್. ಯಾಕಂತಂದರೆ ಸಮ್ ಪೀಪಲ್ ಆರ್ ವೆರಿ ರಿಸ್ಟ್ರಿಕ್ಟೆಡ್ ಅಬೌಟ್ ದಿಯರ್ ಫುಡ್, ಎಲ್ಲಂದರೆ ಅಲ್ಲಿ ತಿನ್ನಲ್ಲ. ಆ್ಯಂಡ್ ಸಮ್ ಪೀಪಲ್ ಆರ್ ವೆಜಿಟೇರಿಯನ್, ಸಮ್ ಪೀಪಲ್ ಆರ್ ವೀಗನ್. ಸೊ ಎಲ್ಲ ರೂಮ್ಸ್ಗೂ ಯು ಹ್ಯಾಡ್ ಅ ಕಿಚನ್ ಆ್ಯಕ್ಸೆಸ್. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ 30th ಫ್ಲೋರಲ್ಲಿ ಜಕೂಸಿ ಇತ್ತು. ಆ್ಯಂಡ್ ಕೆಳಗಡೆ ಇನ್ ದ ಗ್ರೌಂಡ್ ಫ್ಲೋರ್ ನಿಮಗೆ ಸ್ವಿಮ್ಮಿಂಗ್ ಪೂಲ್, ಅ ವೆರಿ ಬಿಗ್ ಸ್ವಿಮ್ಮಿಂಗ್ ಪೂಲ್, ಆ್ಯಂಡ್ ದಟ್ ವಾಸ್ ವೆಲ್ ಮೇಂಟೈನ್ಡ್, ಕ್ಲೀನ್. ಬ್ಲೀಚಿಂಗ್ ಸ್ಮೆಲ್ ಅಂತೂ ಒಂದು ಚೂರು ಇರಲಿಲ್ಲ. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಕಿಡ್ಸ್ಗೆ ಅಂತಲೂ ಯು ಹ್ಯಾಡ್ ಅ ಸಪ್ರೇಟ್ ಸ್ವಿಮ್ಮಿಂಗ್ ಪೂಲ್. ಯಾರೆಲ್ಲ ಜಿಮ್ ಫ್ರೀಕ್ ಇದ್ದೀರಾ ಅವರಿಗೆ ಎಲ್ಲ ಲೈಕ್ ಈ ಆರ್ಟೆ ಮೌಂಟ್ ಕಿಯಾರಾ ಬಂದುಬಿಟ್ಟು 60+ ಫ್ಲೋರ್ಸ್ ಇತ್ತು. ಸೊ ಎಲ್ಲ ಫ್ಲೋರ್ಸಲ್ಲೂ ಯು ಹ್ಯಾಡ್ ಅನ್ ಆಕ್ಸೆಸ್ ಫಾರ್ ಜಿಮ್. ಹಾಗೆಯೇ ಇದು ಮಲೇಷ್ಯಾ ಆಗಿದ್ದರಿಂದ ದಿಸ್ ಇಸ್ ಅನ್ ಇಸ್ಲಾಂ ಕಂಟ್ರಿ ಅಲ್ವಾ. ಸೊ ಎಲ್ಲ ಫ್ಲೋರ್ಸಲ್ಲೂ ಯು ಹ್ಯಾಡ್ ಅನ್ ಆಕ್ಸೆಸ್ ಟು ಡೂ ಪ್ರೇಯರ್ಸ್. ನನಗೆ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಸೀರಿಯಸ್ಲಿ ಟ್ರಸ್ಟ್ ಮೀ, ಯಾವುದೆಲ್ಲ ಕವರ್ ಮಾಡಬೇಕು ಯಾವುದೆಲ್ಲ ಕವರ್ ಮಾಡಬಾರ್ದು ಅನ್ನೋದೇ ತಲೆಗೆ ಬರ್ತಿರ್ಲಿಲ್ಲ. ಯಾಕಂತ ಅಂದರೆ ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ನಾವು ಕಮಿಂಗ್ ಟು ಅವರ್ ರೂಮ್, ಇದು ನಮ್ಮದು ಲಿವಿಂಗ್ ಏರಿಯಾ. ನಮ್ಮದು ಲಿವಿಂಗ್ ಏರಿಯಾದಲ್ಲಿ ವಿ ಹ್ಯಾಡ್ ಎವ್ರಿಥಿಂಗ್. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ದಿಸ್ ವಾಸ್ ಅ ಲಿವಿಂಗ್ ಏರಿಯಾ. ಆ್ಯಂಡ್ ನಾವು 2 ರೂಮ್ಸ್ ಬುಕ್ ಮಾಡಿದ್ವಿ. ಒಳಗಡೆಯಿಂದನೇ ಯು ಹ್ಯಾಡ್ ಆಕ್ಸೆಸ್ ಟು ಅನದರ್ ರೂಮ್. ನನಗೆ ರೂಮ್ ಟೂರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾಕಂತಂದರೆ ಇಲ್ಲಿ ತುಂಬ ಒಳಗಡೆ ಸೆಕ್ಯೂರಿಟಿ ಇಶ್ಯೂಸ್ ಇರೋದ್ರಿಂದ ಲೈಕ್ ನಿಮಗೆ ಒಂದು ಕಾರ್ಡ್ನ ಕೊಡ್ತಾರೆ. ಆ ಕಾರ್ಡಲ್ಲಿ ನೀವು ಆ ಫ್ಲೋರ್ ಮಾತ್ರ ಆ್ಯಕ್ಸೆಸ್ ಮಾಡೋದಕ್ಕಾಗೋದು. ಫಾರ್ ಎಕ್ಸಾಂಪಲ್, ನೀವು 2nd ಫ್ಲೋರಲ್ಲಿ ಸ್ಟೇ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನೀವು 3rd ಫ್ಲೋರ್ಗೆ ಹೋಗಬೇಕಂದ್ರೆ ಯು ಕ್ಯಾನ್ ನಾಟ್ ಗೋ ಡೈರೆಕ್ಟ್ಲಿ ವಿತ್ ಆ್ಯಕ್ಸೆಸ್ ಆಫ್ ಯುವರ್ ಕಾರ್ಡ್. ನೀವು ಸೀದಾ ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿ ಯು ಹ್ಯಾವ್ ಟು ಟೇಕ್ ಅ ಪರ್ಮಿಷನ್ ಫ್ರಮ್ ದ ಸೆಕ್ಯೂರಿಟಿ ಆ್ಯಂಡ್ ದೇ ವಿಲ್ ಆಸ್ಕ್ ಯು ಸಮ್ ಡೀಟೇಲ್ಸ್ ಲೈಕ್ ನಿಮ್ಮದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾಗೆ ಲೈಕ್ ಮೇಲಲ್ಲಿ ಕನ್ಫರ್ಮೇಷನ್ ಬಂದಿರುತ್ತಲ್ವ, ಅದನ್ನೆಲ್ಲ ನಾವು ಸೆಕ್ಯೂರಿಟಿ ಗಾರ್ಡಿಗೆ ತೋರಿಸ್ಬಿಟ್ಟು ಯಾಕೆ ನಾವು ಫ್ಲೋರ್ 3ಗೆ ಹೋಗ್ತಾ ಇದ್ದೀವಿ ಅಂತ ಅವ್ರಿಗೆ ರೀಸನ್ ಕೊಟ್ಬಿಟ್ಟು ಆಮೇಲೆ ನಾವು ಎಲ್ಲ ಫ್ಲೋರ್ಸ್ನ ಆ್ಯಕ್ಸೆಸ್ ಮಾಡ್ಬೋದಾಗಿತ್ತು. ನಾವು 2 ರೂಮ್ ಬುಕ್ ಮಾಡಿದ್ವಲ್ಲ, 2 ರೂಮ್ಗೂ ನಿಮಗೆ ಸಿಟಿ ವ್ಯೂ ಆ್ಯಕ್ಸೆಸ್ ಇತ್ತು. ಬೆಳಗ್ಗೆ ಒಂಥರ ಆದರೆ ನೈಟ್ ಮಲೇಷ್ಯಾ ಲೈಟ್ನ ಆದಾಗ ಓ ಮೈ ಗಾಡ್, ಇಟ್ ವಾಸ್ ಅಮೇಝಿಂಗ್. ನನಗೆ ವಂಡರ್ ಥರ ಫೀಲ್ ಆಗ್ತಾಯಿತ್ತು. ಸೊ ಫೈನಲಿ ದಿಸ್ ವಾಸ್ ಅವರ್ ರೂಮ್. ವಿ ಸ್ಟೇಡ್ ಔಟ್ ಹಿಯರ್. ನಮಗೆ 2 ರೂಮ್ಗೂ ವಿ ಹ್ಯಾಡ್ TV ಆ್ಯಂಡ್ ಈ ಥರ ಆಯಿತು ನಮ್ಮ ರೂಮ್ ಇನ್ಫ್ರಾಸ್ಟ್ರಕ್ಚರ್. ನನಗೆ ಈ ಹೋಟೆಲ್ ಬಜೆಟಲ್ಲಿ ಹೇಗೆ ಸಿಕ್ತು ಅಂತ ಅಂದರೆ, ನಾನು ಯಾವುದೇ ಕಂಟ್ರಿಗೆ ಹೋಗಬೇಕಾದ್ರೂ ಸಹ ನಾನು ಐ ವಿಲ್ ನಾಟ್ ಜಸ್ಟ್ ಡೈರೆಕ್ಟ್ಲಿ ಗೋ ಇನ್ ಟು booking.com, agoda.com ಆ ಥರ ಎಲ್ಲ ಅಲ್ಲ. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಹೋಟೆಲ್ಸ್ ಇನ್ ಮಲೇಷ್ಯಾ ಅಂತ. ಸೊ ನನಗೆ ಗೂಗಲ್ ತುಂಬ ಹೋಟೆಲ್ಸ್ನ ಫಿಲ್ಟರ್ ಮಾಡಿ ಕೊಡುತ್ತೆ. ಅಗೇನ್ ಅದರಲ್ಲಿ ನಾನು ಫಿಲ್ಟರ್ ಮಾಡ್ತೀನಿ. ನಾನು ಈ ಹೋಟೆಲ್ನ ಬಜೆಟ್ ಫ್ರೆಂಡ್ಲಿಯಲ್ಲಿ ಹೇಗೆ ಸಿಕ್ತು ಅಂತ ಅಂದರೆ, ಇದ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡೋದ್ರಿಂದ ನನಗೆ ತುಂಬ ಡಿಸ್ಕೌಂಟ್ ಸಿಕ್ತು. ಸೊ ನೀವು ಅದೇ ಟ್ರಿಕ್ನ ಫಾಲೋ ಮಾಡಿ. ನಾನು ಹೋಟೆಲ್ದ ಲೊಕೇಶನ್, ರೇಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ, ಸಿ ಯು, ಬೈ ಬೈ, ಟೇಕ್ ಕೇರ್.